ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಫೈನಲ್ ಇಯರ್ BA ಅಂದರೆ ತೃತೀಯ BA ಅವರ ಸಮಾಜಶಾಸ್ತ್ರ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕೋರ್ಸ್ 3ಯಲ್ಲಿ ಬರುವಂತಹ ಮೊದಲ ಘಟಕ ಬ್ಲಾಕ್ 1ರ ಮೊದಲ ಘಟಕ ಗ್ರಾಮೀಣ ಸಮಾಜಶಾಸ್ತ್ರ ಅಂತ ಹೇಳಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹಳೆ ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಬಂದಿತ್ತು ಅನ್ನೋದನ್ನು ನಾವೀಗ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಗ್ರಾಮೀಣ ಸಮಾಜಶಾಸ್ತ್ರ ಎಂದರೇನು ಅಂತ ಹೇಳಿ 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದರು. ರೂರಲ್ ಸೋಷಿಯಾಲಜಿ ಅಂತಂದರೆ ಏನು, ವಾಟ್ ಈಸ್ ರೂರಲ್ ಸೋಷಿಯಾಲಜಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ನಾವೀಗ ಉತ್ತರವನ್ನು ನೋಡೋದ. ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಸಮಾಜಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿರುತ್ತೆ, ಸಮಾಜಶಾಸ್ತ್ರದ ಒಂದು ಬ್ರಾಂಚ್ ಆಗಿರುತ್ತೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿನ ಜನರ ಸಾಮಾಜಿಕ ಜೀವನ, ರಚನೆ ಮತ್ತು ಸಂಬಂಧಗಳು ಮತ್ತು ಸಮಸ್ಯೆಗಳ ವ್ಯವಸ್ಥಿತ ವೈಜ್ಞಾನಿಕ ಅಧ್ಯಯನಕ್ಕೆ ಮೀಸಲಾಗಿದೆ. ಈ ಗ್ರಾಮೀಣ ಸಮಾಜವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಅಥವಾ ಈ ಗ್ರಾಮೀಣ ಸಮಾಜದಿಂದ ನಾವು ಏನೆಲ್ಲ ತಿಳ್ಕೊಬೋದು ಅಂತ ಹೇಳಿ ನೋಡೋದಾದರೆ, ಗ್ರಾಮೀಣ ಸಮಾಜ ಅನ್ನುವಂತಹದ್ದು ಇದು ಗ್ರಾಮೀಣ ಪ್ರದೇಶದಲ್ಲಿ ಜನರ ಸಾಮಾಜಿಕ ಜೀವನ ಅಂತಂದರೆ ಗ್ರಾಮೀಣ ಸಮಾಜದಲ್ಲಿ ವಾಸಿಸುವಂತಹ ಜನರು ಹೇಗೆ ವಾಸವನ್ನು ಮಾಡ್ತಾ ಇರ್ತಾರೆ, ಅವರ ಜೀವನ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸಾಮಾಜಿಕ ಜೀವನ ರಚನೆ, ಗ್ರಾಮ ಅನ್ನುವಂತಹದ್ದು ಹೇಗೆ ರಚನೆಗೊಂಡಿದೆ ಮತ್ತು ಸಂಬಂಧಗಳು ಮತ್ತು ಸಮಸ್ಯೆಗಳ ವ್ಯವಸ್ಥಿತ ವೈಜ್ಞಾನಿಕ ಅಧ್ಯಯನಕ್ಕೆ ಇದನ್ನು ಮೀಸಲಿಡಲಾಗಿದೆ. ಇಲ್ಲಿ ಗ್ರಾಮ ಸಮಾಜ ಅಥವಾ ಗ್ರಾಮೀಣ ಸಮಾಜ ಅನ್ನುವಂಥದ್ದು ಕೇವಲ ಗ್ರಾಮಗಳ ಬಗ್ಗೆ ಮಾತ್ರ ಇದು ಅಧ್ಯಯನ ಮಾಡುತ್ತೆ. ಅದು ಗ್ರಾಮದಲ್ಲಿ ವಾಸಿಸುವಂತಹ ಜನರ ಜೀವನ ಹೇಗಿರುತ್ತೆ, ಗ್ರಾಮಗಳ ರಚನೆ ಹೇಗೆ ಆಗತ್ತೆ ಮತ್ತು ಗ್ರಾಮದಲ್ಲಿ ವಾಸಿಸುವಂತಹ ಜನರ ಸಾಮಾಜಿಕ ಸಂಬಂಧಗಳು ಅಂದರೆ ಒಂದು ಕುಟುಂಬ ಮತ್ತು ಇನ್ನೊಂದು ಕುಟುಂಬದ ನಡುವೆ ಇರುವಂತಹ ಸಂಬಂಧ ಅಥವಾ ಅವರ ಸಮಸ್ಯೆಗಳು ಯಾವ ರೀತಿ ಇದೆ, ಅಲ್ಲಿ ಗ್ರಾಮೀಣ ಸಮಾಜ ಅಥವಾ ಹಳ್ಳಿ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಎಲ್ಲ ಸಮಸ್ಯೆಗಳಿರುತ್ತೆ ಅನ್ನೋದನ್ನ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುತ್ತೆ. ಯಾವುದು ಈ ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಸರಳವಾಗಿ ಹೇಳಬೇಕು ಅಂತಂದರೆ ಇದು ಗ್ರಾಮ ಅಥವಾ ಹಳ್ಳಿಯನ್ನ ಅಧ್ಯಯನದ ಕೇಂದ್ರವಾಗಿ ಇಟ್ಕೊಂಡಿರುತ್ತೆ. ನಾವು ಗ್ರಾಮೀಣ ಸಮಾಜಶಾಸ್ತ್ರ ಅಂತಂದ್ರೆ ಗ್ರಾಮ ಅಥವಾ ಹಳ್ಳಿನ ಕುರಿತು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇದು ಗ್ರಾಮೀಣ ಜನರ ನಡವಳಿಕೆ, ನಂಬಿಕೆಗಳು, ಜೀವನ ವಿಧಾನ, ಸಾಮಾಜಿಕ ಸಂಸ್ಥೆಗಳು ಮತ್ತು ಅವರು ಎದುರಿಸುವ ವಿಶಿಷ್ಟ ಸವಾಲುಗಳ ಬಗ್ಗೆ ಆಳವಾಗಿ ತಿಳಿಸುತ್ತದೆ. ಈ ಗ್ರಾಮದಲ್ಲಿ ನಾವು ಏನೆಲ್ಲ ನೋಡ್ತಾ ಹೋಗ್ತೀವಿ, ಈ ಒಂದು ಗ್ರಾಮೀಣ ಸಮಾಜದಲ್ಲಿ ನಾವು ಏನೆಲ್ಲ ನೋಡ್ತಾ ಹೋಗ್ತೀವಿ ಅಂತಂದರೆ ಗ್ರಾಮೀಣ ಜನರ ನಡವಳಿಕೆ, ಅವರು ಯಾವ ರೀತಿ ಅವರ ನಡವಳಿಕೆ ಇರುತ್ತೆ ಅಥವಾ ಸಂಸ್ಕೃತಿಗಳು ಹೇಗಿರುತ್ತೆ ಅವ್ರದ್ದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ನಂಬಿಕೆಗಳು, ಜೀವನ ವಿಧಾನ. ಗ್ರಾಮೀಣ ಸಮಾಜಶಾಸ್ತ್ರ ಅಂತಂದರೆ ನಾವು ಗ್ರಾಮಗಳ ಬಗ್ಗೆ ಅಧ್ಯಯನ ಮಾಡೋದು. ಗ್ರಾಮಗಳ ಬಗ್ಗೆ ನಾವು ಏನು ಅಧ್ಯಯನ ಮಾಡ್ತೀವಿ ಅಂತಂದರೆ ಗ್ರಾಮದಲ್ಲಿರುವಂತಹ ಜನರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಅವರ ಬಗ್ಗೆ ಯಾವ ರೀತಿ ಅಧ್ಯಯನವನ್ನು ಮಾಡೋದು ಅಂತಂದರೆ ಇಲ್ಲಿ ಅವರ ನಡವಳಿಕೆ ಹೇಗಿದೆ, ಅವರು ಯಾವ ರೀತಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಅವರು ಯಾವ ರೀತಿ ಸಂಸ್ಕೃತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ, ಅವರ ಜೀವನ ವಿಧಾನ ಯಾವ ರೀತಿ ಇದೆ, ಅವರ ಸಾಮಾಜಿಕ ಸಂಸ್ಥೆಗಳು. ಮತ್ತು ಗ್ರಾಮ ಅಂತ ಬಂದಾಗ ಅಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ಯಾವ ರೀತಿ ಅವರು ಎದುರಿಸ್ತಾ ಇದ್ದಾರೆ ಅಥವಾ ಯಾವ ರೀತಿ ಎಲ್ಲ ಸಮಸ್ಯೆಗಳು ಗ್ರಾಮದಲ್ಲಿ ಇದೆ ಅನ್ನೋದನ್ನ ಇಲ್ಲಿ ವಿಶಿಷ್ಟವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಗ್ರಾಮೀಣ ಸಮಾಜಶಾಸ್ತ್ರ ಯಾವೆಲ್ಲ ಮುಖ್ಯವಾದಂತಹ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿ ನೋಡೋದಾದರೆ, ಗ್ರಾಮೀಣ ಸಮುದಾಯವನ್ನು ಒಳಗೊಂಡಿದೆ. ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಸಮುದಾಯವನ್ನು ಒಳಗೊಂಡಿದೆ. ಗ್ರಾಮಗಳ ಅರ್ಥ ಅಂದರೆ ನಾವು ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಏನನ್ನೆಲ್ಲ ಅಧ್ಯಯನ ಮಾಡ್ತೀವಿ ಅಂತಂದರೆ ಗ್ರಾಮಗಳು ಅಂತಂದರೆ ಏನು, ಅದರ ಲಕ್ಷಣಗಳೇನು, ಅದು ಯಾವ ರೀತಿ ಇರುತ್ತೆ, ಅವುಗಳು ಯಾವ ರೀತಿ ವಿಕಾಸವನ್ನು ಹೊಂದುತ್ತೆ ಅನ್ನೋದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟು ಸಾಮಾಜಿಕ ರಚನೆ ಮತ್ತು ಸಂಸ್ಥೆಗಳು. ನಾವು ಈಗಾಗಲೇ ನೋಡಿದ್ವಿ ಗ್ರಾಮದಲ್ಲಿ ಯಾವ ರೀತಿ ಎಲ್ಲ ರಚನೆಗಳಿದೆ, ಯಾವ ರೀತಿ ಸಂಸ್ಥೆಗಳಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತ. ಅದನ್ನು ಇಲ್ಲಿ ಪಾಯಿಂಟ್ ವೈಸ್ ನಾವು ನೋಡ್ತಾ ಹೋಗ್ತಾ ಇದ್ವಿ. ಗ್ರಾಮೀಣ ಪ್ರದೇಶದಲ್ಲಿನ ಕುಟುಂಬ ವ್ಯವಸ್ಥೆ, ಅಲ್ಲಿ ಯಾವ ರೀತಿ ಕುಟುಂಬಗಳು ಇರುತ್ತೆ, ಅವಿಭಕ್ತ ಕುಟುಂಬನ ಅಥವಾ ವಿಭಕ್ತ ಕುಟುಂಬ ಇರುತ್ತೆ, ಅಲ್ಲಿ ವಿವಾಹ, ಜಾತಿ, ವರ್ಗ, ಧರ್ಮ ಮುಂತಾದ ಸಾಮಾಜಿಕ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ವಿಶ್ಲೇಷಿಸುತ್ತದೆ. ಅಂದರೆ ಗ್ರಾಮದಲ್ಲಿ ವಾಸಿಸುವಂತಹ ಜನರು ವಿವಾಹಕ್ಕಾಗಲಿ, ಜಾತಿ ವರ್ಗಕ್ಕಾಗಲಿ ಅಥವಾ ಧರ್ಮಕ್ಕಾಗಲಿ ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಅಲ್ಲಿ ಯಾವ ರೀತಿ ಎಲ್ಲ ವಿಶಿಷ್ಟವಾದಂತಹ ಸ್ಥಾನವನ್ನು ಈ ಎಲ್ಲ ವರ್ಗಗಳು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟು ಆರ್ಥಿಕ ಜೀವನ, ಮುಖ್ಯವಾಗಿ ಕೃಷಿಯನ್ನು ಅವಲಂಬಿಸಿರುವಂತಹ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ
ಭೂ ಸಂಬಂಧಗಳು ಕೂಲಿ ಕಾರ್ಮಿಕರ ಸ್ಥಿತಿಗತಿ ಮತ್ತು ಸಾಲದಂತಹ ಸಮಸ್ಯೆಗಳ ಕುರಿತು ಅಧ್ಯಯನವನ್ನು ಮಾಡ್ತೀವಿ. ನಾವಿಲ್ಲಿ ಆರ್ಥಿಕ ಜೀವನ ಅಂತ ಹೇಳಿ ನೋಡೋದಾದರೆ ಮುಖ್ಯವಾಗಿ ಹಳ್ಳಿಯಲ್ಲಿ ವಾಸಿಸ್ತಾ ಇದ್ದಾರೆ ಅಂತಂದರೆ ಅವರು ಏನನ್ನು ಅವಲಂಬನೆಯನ್ನು ಮಾಡಿರ್ತಾರೆ? ಕೃಷಿಯನ್ನು ಅವಲಂಬನೆಯನ್ನು ಮಾಡಿರ್ತಾರೆ. ಆ ಒಂದು ಜೀವನ ಹೇಗಿದೆ, ಅವರ ಕೃಷಿಯನ್ನು ಅವಲಂಬಿಸಿರುವಂತಹ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹಾಗೆಯೇ ಭೂ ಸಂಬಂಧಗಳು, ಇಲ್ಲಿ ರೈತನಿಗೂ ಮತ್ತು ಭೂಮಿ ನಡುವೆ ಇರುವಂತಹ ಸಂಬಂಧ ಹೊಂದಿರುತ್ತಲ್ವ, ಆ ಒಂದು ಸಂಬಂಧವನ್ನು ನಾವು ಕುರಿತು ಅಧ್ಯಯನ ಮಾಡ್ತೀವಿ. ಕೂಲಿ ಕಾರ್ಮಿಕರ ಸ್ಥಿತಿಗತಿ ಮತ್ತು ಸಾಲದಂತಹ ಸಮಸ್ಯೆಗಳು, ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕರು ಯಾವ ರೀತಿ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ, ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹಾಗೆಯೇ ಸಾಲದಂತಹ ಸಮಸ್ಯೆಗಳು ಕೂಡ ಅಲ್ಲಿರುತ್ತೆ. ಯಾಕಂತಂದರೆ ಹಳ್ಳಿ ಅಂತಂದಾಗ ಅವರು ಕೃಷಿಯನ್ನು ಅವಲಂಬಿಸಿದ್ದಾರೆ ಅಂತಂದರೆ ಅವರಿಗೆ ಯಾವಾಗ್ಲೂ ಕೂಡ ಅಲ್ಲಿ ಪ್ರಾಫಿಟ್ ಇರಲ್ಲ. ಒಂದ್ಸತಿ ಪ್ರಾಫಿಟ್ ಆದರೆ ಒಂದ್ಸತಿ ಲಾಸ್ ಆಗುತ್ತೆ. ಅವರು ಜೀವನ ಯಾವಾಗ್ಲೂ ಹವಾಮಾನದ ಮೇಲೆ ಅವಲಂಬನೆಯನ್ನ ಹೊಂದಿರುತ್ತೆ. ಅಂತಹ ಸಮಯದಲ್ಲಿ ಕೆಲವೊಂದ್ಸತಿ ಹವಾಮಾನ ಏರುಪೇರು ಆದಾಗ ಕೃಷಿ ಉತ್ಪನ್ನಗಳು ಸರಿಯಾಗಿ ಅವರಿಗೆ ಸಿಗದೇ ಇದ್ದಾಗ ಅಲ್ಲಿ ಸಮಸ್ಯೆಗಳಾಗುತ್ತೆ. ಅಂತಹ ಸಂದರ್ಭದಲ್ಲಿ ಸಾಲವನ್ನ ಮಾಡಬೇಕಾಗತ್ತೆ. ಅಥವಾ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಕೂಲಿ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಹ ಅವರು ಸಾಲವನ್ನ ಮಾಡಬೇಕಾಗುತ್ತೆ. ಇಂಥ ಎಲ್ಲ ವಿಚಾರಗಳ ಕುರಿತು ನಾವು ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ನೆಕ್ಸ್ಟ್, ಸಾಮಾಜಿಕ ಪ್ರಕ್ರಿಯೆಗಳು, ಗ್ರಾಮದಲ್ಲಿನ ಪರಸ್ಪರ ಸಹಕಾರ, ಸ್ಪರ್ಧೆ, ಸಂಘರ್ಷಗಳು ಮತ್ತು ಸಾಮಾಜಿಕ ಬದಲಾವಣೆಗಳಂತಹ ಕ್ರಿಯೆಗಳನ್ನು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ನಾವು ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಏನನ್ನು ಅಧ್ಯಯನ ಮಾಡ್ತೀವಿ ಅಂತಂದರೆ ಗ್ರಾಮಗಳಲ್ಲಿನ ಪರಸ್ಪರ ಸಹಕಾರ. ಗ್ರಾಮದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಬ್ರಿಗೊಬ್ರು ಸಹಕಾರವನ್ನು ನೀಡ್ತಾ ಇರ್ತಾರೆ. ಅವರ ಸಹಕಾರ ವ್ಯವಸ್ಥೆ ಹೇಗಿದೆ, ಸ್ಪರ್ಧೆ ಯಾವ ರೀತಿ ಇರುತ್ತೆ, ಅಲ್ಲಿ ಸಂಘರ್ಷಗಳು ಹೇಗಿರುತ್ತೆ, ಮತ್ತು ಸಾಮಾಜಿಕ ಬದಲಾವಣೆಗಳು ಯಾವ ರೀತಿ ಆಗತ್ತೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಸಮಸ್ಯೆಗಳು ಮತ್ತು ಅಭಿವೃದ್ಧಿ. ಗ್ರಾಮೀಣ ವಲಸೆ, ಬಡತನ, ಅನಾರೋಗ್ಯ, ಅನಾರಕ್ಷತೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಪ್ರಭಾವದಂತಹ ಸಮಸ್ಯೆಗಳನ್ನು ಮತ್ತು ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನ ಅವಶ್ಯಕತೆ ಆಗತ್ತೆ. ಯಾವ ರೀತಿ ಇಲ್ಲ ಅಂತಂದರೆ ಸಮಸ್ಯೆಗಳು ಹೇಗಿರುತ್ತೆ, ಅಂದರೆ ಗ್ರಾಮ ಅಂತ ಬಂದಾಗ ಹಳ್ಳಿಯಲ್ಲಿ ಯಾವ ರೀತಿ ಸಮಸ್ಯೆಗಳಿರುತ್ತೆ ಮತ್ತು ಹೇಗೆಲ್ಲ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದನ್ನು ನಾವು ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನದ ಮೂಲಕ ತಿಳ್ಕೊಂಡು ಹೋಗ್ತೀವಿ. ಗ್ರಾಮದ ಜನರು ಯಾವ ರೀತಿ ವಲಸೆ ಹೋಗ್ತಾರೆ ಅಥವಾ ಬಡತನ ಹೇಗಿರುತ್ತೆ, ಅಲ್ಲಿ ಅನಾರೋಗ್ಯ ಹೇಗಿರುತ್ತೆ, ಅನಕ್ಷರತೆ ಎಷ್ಟಿದೆ, ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಯಾವ ರೀತಿ ಎಲ್ಲ ಆ ಗ್ರಾಮದ ಮೇಲೆ ಪ್ರಭಾವವನ್ನು ಬೀರಿದೆ ಅನ್ನುವಂತಹ ಸಮಸ್ಯೆಗಳನ್ನು ಮತ್ತು ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳೋದಕ್ಕೆ ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನ ಸಹಾಯಕವಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಜೀವನದ ಕನ್ನಡಿಯಂತೆ ಅಂತಲೇ ಹೇಳಬಹುದಾಗಿರುತ್ತೆ. ಪ್ರಪಂಚದ ಬಹುಪಾಲು ಜನಸಂಖ್ಯೆ ಹಳ್ಳಿಗಳಲ್ಲಿ ವಾಸಿಸುತ್ತಿರುವುದರಿಂದ ಅವರ ಜೀವನವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಅವರ ಪ್ರಗತಿಗೆ ಸೂಕ್ತ ನೀತಿಗಳನ್ನು ರೂಪಿಸಲು ಈ ಅಧ್ಯಯನವು ಅತ್ಯಗತ್ಯವಾಗಿದೆ. ಪ್ರಪಂಚದ ಬಹಳಷ್ಟು ಜನರು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದಾರೆ. ಅವರ ಜೀವನ ಹೇಗಿದೆ, ಅವರು ಯಾವ ರೀತಿ ಅಲ್ಲಿ ಹಳ್ಳಿಗಳಲ್ಲಿ ಜೀವನವನ್ನು ಮಾಡ್ತಿದ್ದಾರೆ, ಅವರಿಗೆ ಯಾವ ರೀತಿ ಎಲ್ಲ ಸಮಸ್ಯೆಗಳಿದೆ ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಹಳ್ಳಿಗಳಲ್ಲಿ ಒಂದಷ್ಟು ಅಭಿವೃದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನ ಅನ್ನುವಂಥದ್ದು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಹುದಾಗಿರುತ್ತೆ. ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರದ ಕುರಿತಾಗಿ ಕೆಲವೊಂದಷ್ಟು ವ್ಯಾಖ್ಯಾನಗಳನ್ನು ಬರೆಯೋದಕ್ಕೆ ನಿಮಗೆ ಕೇಳ್ತಾರೆ. ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರದ ಕುರಿತು ವ್ಯಾಖ್ಯಾನಗಳನ್ನು ತಿಳಿಸಿ, ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಿಳಿಸಿ ಅಂತ ಹೇಳಿ ಕೂಡ ಪ್ರಶ್ನೆಗಳನ್ನು ಕೇಳಬಹುದು 5 ಅಂಕಕ್ಕೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಉತ್ತರವನ್ನು ಬರೀಬೇಕು ಅಂತಂದರೆ ಕೆಲವೊಂದಷ್ಟು ಮುಖ್ಯವಾಗಿರುವಂತಹ ಗ್ರಾಮೀಣ ಸಮಾಜಶಾಸ್ತ್ರಜ್ಞರ ವ್ಯಾಖ್ಯಾನಗಳನ್ನು ನಾವು ನೋಡ್ಕೊಂಡಿರ್ಬೇಕಾಗತ್ತೆ. ಕೆಲವು ಸಮಾಜಶಾಸ್ತ್ರಜ್ಞರ ಪ್ರಕಾರ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳು ಅಂತ ಹೇಳಿ ನೋಡೋದಾದರೆ ಡೈಟ್ ಸ್ಟ್ಯಾಂಡರ್ಡ್ಸನ್ ಅನ್ನುವಂಥವರು ಏನು ಹೇಳ್ತಾರೆ ಅಂದರೆ, ಇವರ ಪ್ರಕಾರ ಡೈಟ್ ಸ್ಟ್ಯಾಂಡರ್ಡ್ಸನ್ರವರ ಪ್ರಕಾರ ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಗ್ರಾಮೀಣ ಪರಿಸರದಲ್ಲಿನ ಗ್ರಾಮೀಣ ಜೀವನದ ಸಮಾಜಶಾಸ್ತ್ರ ಅಂತ ಹೇಳಿ ಅವರು ಕರೆದಿದ್ದಾರೆ. ನೆಕ್ಸ್ಟ್, ಬೆಟ್ರಾಂಡ್ ರವರ ಪ್ರಕಾರ ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಗ್ರಾಮೀಣ ಪರಿಸರದಲ್ಲಿನ ಮಾನವ ಸಂಬಂಧಗಳ ಅಧ್ಯಯನವಾಗಿರುತ್ತೆ. ಗ್ರಾಮೀಣ ಸಮಾಜಶಾಸ್ತ್ರ ಅಂತಂದರೆ ಗ್ರಾಮೀಣ ಪರಿಸರದಲ್ಲಿ ಯಾರು ವಾಸವನ್ನು ಮಾಡ್ತಾರೆ ಅಂಥ ಮಾನವರ ಅಥವಾ ಮನುಷ್ಯರ ಸಂಬಂಧಗಳನ್ನು ಅಧ್ಯಯನ ಮಾಡೋದು ಅಂತ ಹೇಳಲಾಗತ್ತೆ. ಇದಿಷ್ಟು ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನವನ್ನು ಕೇಳಿದರೆ ನಾವು ಇಷ್ಟು ಉತ್ತರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್, ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ ಅಥವಾ ಸ್ಕೋಪ್ ಅಂತ ಕೇಳಿರ್ತಾರೆ.
ಇದು ಕೂಡ 5 ಅಥವಾ 10 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಆಗ ನಾವು ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತಂದರೆ, ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿಯು ಬಹಳ ವಿಶಾಲವಾಗಿದೆ. ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಕೇವಲ ಇಷ್ಟನ್ನು ಮಾತ್ರ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯಾದಂತಹ ನಿಬಂಧನೆಗಳಿಲ್ಲ. ಅದು ಬಹಳ ವಿಶಾಲವಾದಂತಹ ಒಂದು ಗ್ರಾಮೀಣ ಸಮಾಜಶಾಸ್ತ್ರವಾಗಿದೆ ಅಥವಾ ಅಧ್ಯಯನದ ಶಾಸ್ತ್ರವಾಗಿದೆ. ಇದು ಗ್ರಾಮೀಣ ಪ್ರದೇಶದಲ್ಲಿನ ಸಾಮಾಜಿಕ ಜೀವನದ ಪ್ರತಿಯೊಂದು ಆಯಾಮವನ್ನು ಅಧ್ಯಯನ ಮಾಡುತ್ತೆ. ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಾಮಾಜಿಕ ಜೀವನದ ಎಲ್ಲ ಆಯಾಮಗಳನ್ನು, ಒಂದೇ ರೀತಿಯ ಆಯಾಮಗಳನ್ನು ಇದು ಅಧ್ಯಯನ ಮಾಡೋದಿಲ್ಲ. ಜೀವನದ ಪ್ರತಿಯೊಂದು ಆಯಾಮವನ್ನು ಕೂಡ ಇದು ಅಧ್ಯಯನವನ್ನು ಮಾಡುತ್ತೆ. ಗ್ರಾಮೀಣ ಸಮಾಜಶಾಸ್ತ್ರವು ಮುಖ್ಯವಾಗಿ ಅಧ್ಯಯನ ಮಾಡುವ ಕ್ಷೇತ್ರಗಳನ್ನು ನಾವು ನೋಡೋದಾದರೆ, ಗ್ರಾಮೀಣ ಸಮಾಜಶಾಸ್ತ್ರ ಯಾವೆಲ್ಲ ಕ್ಷೇತ್ರಗಳನ್ನು ಒಳಗೊಂಡಿದೆ ಅಂತ ಹೇಳಿ ನೋಡೋದಾದರೆ, ಗ್ರಾಮೀಣ ಸಮುದಾಯದ ಅಧ್ಯಯನ, ಸ್ಟಡಿ ಆಫ್ ರೂರಲ್ ಕಮ್ಯುನಿಟಿ, ಇದು ಗ್ರಾಮೀಣ ಸಮಾಜಶಾಸ್ತ್ರದ ಮೂಲಭೂತ ವ್ಯಾಪ್ತಿಯಾಗಿದೆ. ಮೊದಲನೇದಾಗಿ ಗ್ರಾಮದ ಲಕ್ಷಣಗಳು ಅಂತ ಹೇಳ್ಬೋದಾಗಿರುತ್ತೆ. ಗ್ರಾಮದ ಲಕ್ಷಣ ಅಂತಂದರೆ ಗ್ರಾಮ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಮೊದಲನೇದಾಗಿ ಅಧ್ಯಯನ ಮಾಡ್ತೀವಿ. ಗ್ರಾಮಗಳ ಅಧ್ಯಯನ, ಗ್ರಾಮ ಅಂತಂದರೆ ಏನು ಅಂತ ತಿಳ್ಕೊತೀವಿ, ಅದರ ಅರ್ಥವನ್ನು ತಿಳ್ಕೊತೀವಿ, ಅದರ ರಚನೆಯನ್ನು ತಿಳ್ಕೊಳ್ತೀವಿ. ವೈಶಿಷ್ಟ್ಯಗಳು, ಹೇಗೆಲ್ಲ ಗ್ರಾಮ ರಚನೆಯಾಗಿದೆ ಅನ್ನೋದನ್ನು, ವೈಶಿಷ್ಟ್ಯಗಳನ್ನು ನಾವು ತಿಳ್ಕೊಳ್ತೀವಿ. ವೈಶಿಷ್ಟ್ಯಗಳು ಅಂತಂದರೆ ವಿಶೇಷವಾದಂಥ ವಿಚಾರಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಅಂತಂದರೆ ಕೃಷಿ ಅಥವಾ ಜನರ ನಡುವೆ ಇರುವಂತಹ ನಿಕಟ ಸಂಬಂಧಗಳು ಆಗಿರ್ಬೋದು, ಅಥವಾ ಕಡಿಮೆ ಜನಸಂಖ್ಯೆ ಅಥವಾ ಏಕರೂಪತೆ, ಈ ಎಲ್ಲ ವಿಚಾರಗಳನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ. ಮತ್ತು ಗ್ರಾಮದ ವಿಧಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಗ್ರಾಮದ ಲಕ್ಷಣಗಳು ಅಂತ ಹೇಳಿ ನೋಡೋದಾದರೆ, ಗ್ರಾಮದಲ್ಲಿ ಏನೆಲ್ಲ ಬರುತ್ತೆ, ಗ್ರಾಮಗಳ ಅರ್ಥ ಬರುತ್ತೆ, ವ್ಯಾಖ್ಯಾನ ಬರುತ್ತೆ, ಅದರ ರಚನೆ ಹೇಗಿದೆ ಅನ್ನೋದನ್ನು ತಿಳ್ಕೊತೀವಿ, ಮತ್ತು ಅದರ ವಿಧಗಳು ಹೇಗಿದೆ, ವೈಶಿಷ್ಟ್ಯಗಳು ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟು ಮಾನವ ಪರಿಸರ ಅನ್ನುವಂಥದ್ದು ಗ್ರಾಮೀಣ ಜನಸಂಖ್ಯೆ, ಅಂದರೆ ಗ್ರಾಮದಲ್ಲಿರುವಂತಹ ಜನಸಂಖ್ಯೆ ಆಗಿರ್ಬೋದು ಅಥವಾ ಜನಸಾಂದ್ರತೆ ಆಗಿರ್ಬೋದು, ಗ್ರಾಮ ಪರಿಸರ ಮತ್ತು ಮಾನವರ ನಡುವೆ ಇರುವಂತಹ ಒಂದು ಸಂಬಂಧವನ್ನು ಇದು ವಿಶ್ಲೇಷಣೆಯನ್ನು ಮಾಡುತ್ತೆ. ನೆಕ್ಸ್ಟ್ ಗ್ರಾಮೀಣ ಸಾಮಾಜಿಕ ಸಂಸ್ಥೆಗಳು, ರೂರಲ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಏನನ್ನು ಅಧ್ಯಯನ ಮಾಡುತ್ತೆ ಅಂದರೆ, ಗ್ರಾಮಗಳಲ್ಲಿನ ಪ್ರಮುಖ ಸಾಮಾಜಿಕ ಸಂಸ್ಥೆಗಳ ರಚನೆ, ಕಾರ್ಯ ಮತ್ತು ಬದಲಾವಣೆಯನ್ನು ಇದು ಅಧ್ಯಯನವನ್ನು ಮಾಡುತ್ತೆ. ಇಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಅಂತಂದರೆ, ಕುಟುಂಬ ಮತ್ತು ವಿವಾಹ, ಗ್ರಾಮೀಣ ಅವಿಭಕ್ತ ಕುಟುಂಬ, ಅದರ ಪಾತ್ರ, ವಿವಾಹ ಸಂಪ್ರದಾಯಗಳು ಮತ್ತು ಅವುಗಳ ಬದಲಾಗುತ್ತಿರುವ ಸ್ವರೂಪವನ್ನು ಅಧ್ಯಯನವನ್ನು ಮಾಡ್ತೀವಿ. ಕುಟುಂಬ ಹೇಗಿರುತ್ತೆ, ಕುಟುಂಬ ವ್ಯವಸ್ಥೆ ಹೇಗಿರುತ್ತೆ, ಅಲ್ಲಿ ಕುಟುಂಬದ ಪಾತ್ರ ಹೇಗಿರುತ್ತೆ, ಅಲ್ಲಿ ವಿವಾಹ ಸಂಪ್ರದಾಯಗಳು ಹೇಗಿರುತ್ತೆ ಮತ್ತು ಅವುಗಳಲ್ಲಿ ಬದಲಾಗುವಂತಹ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ನೋಡ್ತೀವಿ. ನೆಕ್ಸ್ಟು ಜಾತಿ ವ್ಯವಸ್ಥೆಯನ್ನು ನೋಡ್ತೀವಿ. ಜಾತಿಯ ಪ್ರಾಮುಖ್ಯತೆ, ಜಾತಿ ಮತ್ತು ಅಧಿಕಾರದ ಸಂಬಂಧ, ಪ್ರಬಲ ಜಾತಿ ಪರಿಕಲ್ಪನೆ ಮತ್ತು ಜಾಜ್ಮಾನಿ ಪದ್ಧತಿ. ಈ ಒಂದು ಹಳ್ಳಿಗೆ ಸಂಬಂಧಪಟ್ಟಂತೆ ಜಾತಿ ಪದ್ಧತಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಇಲ್ಲಿ ಜಾತಿ ಪದ್ಧತಿಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಮತ್ತು ಜಾತಿ ಮತ್ತು ಅಧಿಕಾರದ ಸಂಬಂಧ ಹೇಗಿದೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟು ಪ್ರಬಲ ಜಾತಿ ಪರಿಕಲ್ಪನೆ ಮತ್ತು ಜಾಜ್ಮಾನಿ ಪದ್ಧತಿಯ ಕುರಿತು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟನ್ನು ನೋಡೋದಾದರೆ, ಧಾರ್ಮಿಕ ಸಂಸ್ಥೆಗಳು ಅಂತ ಹೇಳ್ಬೋದಾಗಿರುತ್ತೆ. ಧಾರ್ಮಿಕ ಸಂಸ್ಥೆಗಳು ಅಂತಂದರೆ ಗ್ರಾಮೀಣ ನಂಬಿಕೆಗಳು, ಆಚರಣೆಗಳು ಮತ್ತು ಧರ್ಮವು ಜನರ ಜೀವನದ ಮೇಲೆ ಬೀರುವಂತಹ ಪ್ರಭಾವವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ. ಗ್ರಾಮದಲ್ಲಿರುವಂತಹ ಜನರ ನಂಬಿಕೆಗಳು ಹೇಗಿರುತ್ತೆ, ಅವರು ಯಾವೆಲ್ಲ ಆಚರಣೆಗಳನ್ನು ಮಾಡ್ತಾರೆ ಮತ್ತು ಅವರ ಜೀವನದ ಮೇಲೆ ಧರ್ಮ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪಂಚಾಯತ್ ರಾಜ್ ವ್ಯವಸ್ಥೆ, ಸ್ಥಳೀಯ ಸರ್ಕಾರ ಅಥವಾ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮೀಣ ರಾಜಕೀಯದ ವೈಖರಿ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಮೂರನೇದಾಗಿ ನಾವು ನೋಡೋದಾದರೆ, ಗ್ರಾಮೀಣ ಆರ್ಥಿಕ ಜೀವನ, ರೂರಲ್ ಎಕನಾಮಿಕ್ ಲೈಫ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಒಂದು ವ್ಯಾಪ್ತಿ ಒಳಗೊಂಡಿರುತ್ತೆ. ಗ್ರಾಮೀಣ ಜೀವನವು ಕೃಷಿ ಪ್ರಧಾನವಾಗಿರುವುದರಿಂದ ಆರ್ಥಿಕ ಅಂಶಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ. ಹಾಗಾಗಿ ಇದು ಆರ್ಥಿಕ ಅಂಶಗಳ ಅಧ್ಯಯನದ ಒಂದು ಪ್ರಮುಖ ಭಾಗ ಅಂತ ಹೇಳ್ಬೋದಾಗಿರುತ್ತೆ. ಇಲ್ಲಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತಂದರೆ, ಕೃಷಿ ಮತ್ತು ಭೂ ಮಾಲೀಕತ್ವದ ಮಾದರಿಗಳು, ಭೂ ಸುಧಾರಣೆ, ರೈತರ ವರ್ಗಗಳು ಮತ್ತು ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ. ಭೂ ಮಾಲೀಕತ್ವ, ಯಾವ ರೀತಿಯಲ್ಲಿ ಭೂಮಿಯ ಒಡೆಯರು ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕುರಿತು ಇಲ್ಲಿ ಅಧ್ಯಯನವನ್ನು ಮಾಡಬಹುದು. ಹಾಗೆಯೇ ಭೂ ಸುಧಾರಣೆಗಳು, ಯಾವ ರೀತಿಯೆಲ್ಲ ಸುಧಾರಣೆಗಳನ್ನು ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ.
ಸುಧಾರಣೆಗಳನ್ನು ಭೂ ಸುಧಾರಣೆಗಳನ್ನು ನೋಡಬಹುದಾಗಿರುತ್ತೆ. ಮತ್ತು ರೈತರ ವರ್ಗಗಳು, ರೈತರಲ್ಲೇ ಬೇರೆ ಬೇರೆ ರೀತಿಯಾದಂತಹ ವರ್ಗಗಳು ಬರುತ್ತೆ. ಯಾವ ರೀತಿ ಅಂದರೆ ಸಣ್ಣ ರೈತ, ಮಧ್ಯಮ ವರ್ಗದ ರೈತ ಮತ್ತು ದೊಡ್ಡ ರೈತರು ಅನ್ನುವಂಥ ವರ್ಗಗಳು ಬರುತ್ತೆ. ಆ ವರ್ಗಗಳ ಕುರಿತು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಮತ್ತು ಕೃಷಿ ಕಾರ್ಮಿಕರು ಮತ್ತು ಕಾರ್ಮಿಕರ ಸಮಸ್ಯೆಗಳನ್ನು ಕುರಿತು ಸಹ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟು ಆರ್ಥಿಕ ಸಮಸ್ಯೆಗಳು. ಆರ್ಥಿಕ ಸಮಸ್ಯೆಗಳು ಅಂತಂದರೆ ಗ್ರಾಮೀಣ ಬಡತನ, ಋಣಭಾರ ಅಥವಾ ಸಾಲ, ಗ್ರಾಮೀಣ ಮಾರುಕಟ್ಟೆಗಳು ಮತ್ತು ಸಹಕಾರಿ ಚಳುವಳಿಗಳ ಬಗ್ಗೆ ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ. ಗ್ರಾಮ ಅಂತಂದರೆ ಆರ್ಥಿಕವಾಗಿ ಅವರು ಸ್ವಲ್ಪ ಕಡಿಮೆ ಯಾಗಿ ಇರ್ತಾರೆ. ಹಾಗಾಗಿ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಬಡತನ ಇರುತ್ತೆ ಅಥವಾ ಸಾಲ ಅಥವಾ ಋಣಭಾರ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಗ್ರಾಮೀಣ ಮಾರುಕಟ್ಟೆಗಳ ಕುರಿತು ಮತ್ತು ಸಹಕಾರಿ ಚಳುವಳಿಗಳು ಏನೆಲ್ಲ ಇರುತ್ತಲ್ಲ ಅದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟು ವೃತ್ತಿ ಅಂತ ನೋಡೋದಾದರೆ ಇಲ್ಲಿ ಕೃಷಿ ಮತ್ತು ಕೃಷಿಯೇತರ ವೃತ್ತಿಗಳಲ್ಲಿನ ಬದಲಾವಣೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಇಲ್ಲಿ ಹಳ್ಳಿಯ ಜನರು ಯಾವ ರೀತಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಅಥವಾ ಕೃಷಿಯೇತರ ಚಟುವಟಿಕೆಗಳಂದರೆ ಕೃಷಿಯನ್ನು ಬಿಟ್ಟು ಕುಶಲಕರ್ಮಿಗಳಾಗಿ ಕೆಲಸವನ್ನು ಮಾಡ್ತಿರ್ತಾರಲ್ಲ ಅಂಥ ಒಂದು ವೃತ್ತಿಗಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ಕುರಿತು ನಾವಿಲ್ಲಿ ಅಧ್ಯಯನವನ್ನು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ 4ನೇ ಪಾಯಿಂಟ್ ಏನು ಈ ಒಂದು ವ್ಯಾಪ್ತಿಯಲ್ಲಿ ಒಳಗೊಂಡಿರುತ್ತೆ ಅಂತಂದರೆ ಸಾಮಾಜಿಕ ಪ್ರಕ್ರಿಯೆಗಳು ಮತ್ತು ಸಮಸ್ಯೆಗಳು ಅಂತ ಹೇಳ್ಬೋದಾಗಿರುತ್ತೆ. ಸೋಷಿಯಲ್ ಪ್ರೋಸೆಸ್ ಆ್ಯಂಡ್ ಪ್ರಾಬ್ಲಮ್ಸ್. ಯಾವ ರೀತಿ ಎಲ್ಲ ಸಾಮಾಜಿಕ ಪ್ರಕ್ರಿಯೆ ಮತ್ತು ಸಮಸ್ಯೆಗಳಿರುತ್ತೆ ಈ ಒಂದು ವ್ಯಾಪ್ತಿಯಲ್ಲಿ ಅಂತ ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿನ ಜನರ ನಡುವಿನ ಸಂಬಂಧಗಳು ಮತ್ತು ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾರೆ ಮತ್ತು ಅವರ ಸಮಸ್ಯೆ ಏನು ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಸಾಮಾಜಿಕ ಪ್ರಕ್ರಿಯೆ. ಈ ಸಾಮಾಜಿಕ ಪ್ರಕ್ರಿಯೆ ಮತ್ತು ಸಮಸ್ಯೆಗಳು ಅನ್ನುವಂಥದ್ದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡೋದಾದರೆ ಸಾಮಾಜಿಕ ಪ್ರಕ್ರಿಯೆ ಅಂತಂದರೆ ಸಹಕಾರ, ಸಂಘರ್ಷ, ಹೊಂದಾಣಿಕೆ ಮತ್ತು ಸ್ಪರ್ಧೆಯಂತಹ ಸಾಮಾಜಿಕ ಸಂಬಂಧಗಳ ಸ್ವರೂಪವನ್ನು ಕುರಿತು ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಸಾಮಾಜಿಕ ಸಮಸ್ಯೆಗಳ ಕುರಿತು ಅಧ್ಯಯನ ಮಾಡ್ತೀವಿ. ಸಾಮಾಜಿಕ ಸಮಸ್ಯೆಗಳಂದರೆ ಏನು ಬರುತ್ತೆ ಇದರಲ್ಲಿ? ನಿರುದ್ಯೋಗ, ವಲಸೆ, ಅನಕ್ಷರತೆ, ಸಾಮಾಜಿಕ ಅಸಮಾನತೆ, ಮಹಿಳೆಯರ ಸ್ಥಾನಮಾನ ಮತ್ತು ಸಾಮಾಜಿಕ ದುರ್ಬಲ ವರ್ಗಗಳ ಸವಾಲುಗಳನ್ನು ಕುರಿತು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟು 5ನೇ ಪಾಯಿಂಟ್ ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿ. ಈ ಒಂದು ವ್ಯಾಪ್ತಿ ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿ ಅನ್ನುವಂಥ ಒಂದು ಅಂಶವನ್ನು ಸಹ ಒಳಗೊಂಡಿದೆ. ಸೋಷಿಯಲ್ ಚೇಂಜ್ ಆ್ಯಂಡ್ ಡೆವಲಪ್ಮೆಂಟ್. ಗ್ರಾಮೀಣ ಸಮಾಜಗಳು ಹೇಗೆ ಬದಲಾಗುತ್ತವೆ ಮತ್ತು ಅಭಿವೃದ್ಧಿ ಹೊಂದುತ್ತವೆ ಅನ್ನೋದನ್ನು ಅಧ್ಯಯನವನ್ನು ಮಾಡುತ್ತೆ. ಈ ಒಂದು ಗ್ರಾಮೀಣ ಸಮಾಜಶಾಸ್ತ್ರವು ಗ್ರಾಮೀಣ ಸಮಾಜ ಹೇಗೆ ಬದಲಾಗ್ತಾ ಇದೆ ಮತ್ತು ಯಾವ ರೀತಿಯೆಲ್ಲ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅನ್ನೋದನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ. ಇದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತಂದರೆ ಬದಲಾವಣೆಯ ಅಂಶ ಅಂತಂದರೆ ಕೈಗಾರೀಕರಣ, ನಗರೀಕರಣ, ಪಾಶ್ಚಿಮಾತ್ಯೀಕರಣ ಮತ್ತು ಆಧುನೀಕರಣವು ಗ್ರಾಮೀಣ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಹಳ್ಳಿ ಯಾವ ರೀತಿ ಎಲ್ಲ ಬದಲಾವಣೆ ಆಗ್ತಾ ಇದೆ ಅಂತಂದರೆ ಕೈಗಾರೀಕರಣ, ನಗರೀಕರಣ, ಪಾಶ್ಚಿಮಾತ್ಯೀಕರಣ ಅಂತಂದರೆ ಕೈಗಾರಿಕೆಗಳು ಬೆಳೆದಂತೆ ನಗರಗಳು ಬೆಳೀತಾ ಹೋಗುತ್ತೆ. ನಗರಗಳು ಬೆಳೀತಾ ಹೋದಂತೆ ನಗರದಲ್ಲಿ ವಾಸಿಸುವ ಜನರ ಸಂಸ್ಕೃತಿಗಳು ಕೂಡ ಪಾಶ್ಚಿಮಾತ್ಯೀಕರಣವಾಗ್ತಾ ಹೋಗುತ್ತೆ. ಅಂದರೆ ಬೇರೆ ದೇಶದ ಸಂಸ್ಕೃತಿಯನ್ನು ಅನುಕರಣೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಮತ್ತು ಆಧುನೀಕರಣ ಅಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಗ್ರಾಮೀಣ ಜೀವನದ ಮೇಲೆ ಈ ಎಲ್ಲ ಅಂಶಗಳೇನಾಗುತ್ತೆ ಪ್ರಭಾವವನ್ನು ಬೀರುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು. ಗ್ರಾಮೀಣ ಅಭಿವೃದ್ಧಿಗೆ ಮಾಡುವಂತಹ ಯೋಜನೆಗಳ ಕುರಿತು ಈ ಒಂದು ವ್ಯಾಪ್ತಿ ಒಳಗೊಂಡಿರುತ್ತೆ. ಸರ್ಕಾರ ಜಾರಿಗೆ ತರುವಂತಹ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಅವುಗಳ ಯಶಸ್ಸು ಮತ್ತು ವೈಫಲ್ಯದ ಮೌಲ್ಯಮಾಪನವನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಗ್ರಾಮವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಸರ್ಕಾರ ಕೆಲವೊಂದಷ್ಟು ಯೋಜನೆಗಳನ್ನು ಜಾರಿಗೆ ತರುತ್ತೆ. ಆ ಯೋಜನೆಗಳು ಯಾವ ರೀತಿಯೆಲ್ಲ ಅಭಿವೃದ್ಧಿ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಅಥವಾ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಯೋಜನೆಗಳನ್ನು ತರುತ್ತೆ ಹಳ್ಳಿಗಳಿಗೋಸ್ಕರ ಅಥವಾ ಗ್ರಾಮಗಳಿಗೋಸ್ಕರ ಅಂತಂದರೆ ನೀರಾವರಿ ಯೋಜನೆ ಆಗಿರ್ಬೋದು ಅಥವಾ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯ ಯೋಜನೆಗಳಾಗಿರ್ಬೋದು. ಈ ರೀತಿ ಅನೇಕ ಯೋಜನೆಗಳನ್ನು ಸರ್ಕಾರ ಏನು ಜಾರಿಗೆಗೊಳಿಸುತ್ತೆ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅಥವಾ ಅದು ಹಳ್ಳಿಗಳಲ್ಲಿ ಜನರಿಗೆ ಉಪಯೋಗ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ನಾವಿಲ್ಲಿ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟು ನಗರ ಗ್ರಾಮ ಸಂಬಂಧ. ನಗರಗಳ ಬೆಳವಣಿಗೆಯು ಹಳ್ಳಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಮತ್ತು ಇವೆರಡರ ನಡುವಿನ ನಿರಂತರತೆಯನ್ನು ವಿಶ್ಲೇಷಿಸುತ್ತದೆ. ಗ್ರಾಮ ಮತ್ತು ಹಳ್ಳಿ ಎರಡೂ ಕೂಡ ಒಂದರೊಂದು
ಅವಲಂಬನೆಯನ್ನು ಹೊಂದೇ ಇರುತ್ತೆ. ಯಾವಾಗಲೂ ಗ್ರಾಮಕ್ಕೆ ಬೇಕಾಗಿರುವಂತಹ ಅಂದರೆ ನಗರಗಳಿಗೆ ಬೇಕಾಗಿರುವಂತಹ ಆಹಾರಗಳನ್ನು ಯಾವುದು ಒದಗಿಸಿಕೊಡುತ್ತೆ, ಈ ಗ್ರಾಮಗಳು ಒದಗಿಸಿಕೊಡುತ್ತೆ. ಹಾಗೆಯೇ ಗ್ರಾಮಗಳಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನು ಯಾವುದು ಒದಗಿಸಿಕೊಡುತ್ತೆ, ಈ ನಗರಗಳು ಒದಗಿಸಿಕೊಡುತ್ತೆ. ಹಾಗಾಗಿ ಗ್ರಾಮ ಮತ್ತು ಹಳ್ಳಿಗಳು ಯಾವಾಗಲೂ ಕೂಡ ಒಂದನ್ನೊಂದು ಅವಲಂಬನೆಯನ್ನು ಹೊಂದಿರುತ್ತೆ. ಹಾಗಾಗಿ ನಗರಗಳ ಬೆಳವಣಿಗೆಯು ಹಳ್ಳಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಇವೆರಡರ ನಡುವೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿಯು ಗ್ರಾಮೀಣ ಸಮಾಜದ ರಚನೆ, ಕಾರ್ಯಗಳು ಮತ್ತು ಸಮಸ್ಯೆಗಳು ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಎಲ್ಲ ಆಯಾಮಗಳನ್ನು ಒಳಗೊಂಡಿದ್ದು, ಗ್ರಾಮೀಣ ಜೀವನವನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಜ್ಞಾನವನ್ನು ಇದು ಒದಗಿಸುತ್ತೆ ಅಂತಲೇ ಹೇಳಬಹುದಾಗುತ್ತೆ. ಒಟ್ಟಿನಲ್ಲಿ ನಾವು ಹೇಳಬೇಕು ಅಂತಂದರೆ, ಈ ಸಮಾಜಶಾಸ್ತ್ರದ ವ್ಯಾಪ್ತಿ ಅನ್ನುವಂಥದ್ದು ಗ್ರಾಮೀಣ ಸಮಾಜದ ರಚನೆ ಹೇಗಿರುತ್ತೆ, ಕಾರ್ಯ ಹೇಗಿರುತ್ತೆ, ಸಮಸ್ಯೆಗಳು, ಅಭಿವೃದ್ಧಿ, ಎಲ್ಲ ರೀತಿಯ ಆಯಾಮಗಳನ್ನು ಇದು ಅಧ್ಯಯನ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇದಿಷ್ಟು ಮೊದಲ ಘಟಕಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಆಗಿರುತ್ತೆ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.